ಬಟ್ಟೆ ಮಲ್ಲಪ್ಪದಿಂದ ಹಸುನ ಕಳ್ತನ ಮಾಡಿ ತೊಗೊಂಡೋಗ್ಬೇಕಾರೆ ಅಲ್ಲಿ ನಮ್ಮ ಕಾರ್ಯಕರ್ತರು ತಕ್ಷಣ ನೋಡಿ ಅದರಿಂದ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಸಾಲೂರಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಏನು ವ್ಯವಸ್ಥಿತ ಇದೆ ಅಂದರೆ, ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನು ಕೇಳೋದು, ಇಂಥವರಿಗೆ ರಕ್ಷಣೆ ಮಾಡಬೇಡಿ ಅಂತ. ಯಾರು ಇವತ್ತು ಈ ರೀತಿಯಾದಂಥ ದಂಧೆಗಳನ್ನು ಮಾಡ್ತಾ ಇದ್ದಾರೆ, ಈ ರೀತಿ ಕಾನೂನು ಬಾಹಿರವಾಗಿ ಹಸು ಸಾಗಾಣಿಕೆ ಮಾಡ್ತಾ ಇದೆ, ಅವರ ರಕ್ಷಣೆ ದಯಮಾಡಿ ಈ ಸರ್ಕಾರ ಮಾಡಬಾರ್ದು. ಈ ಸರ್ಕಾರ ಯಾವ ರೀತಿ ಇವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಅಂದರೆ, ನೀವು ಮಾಡಿ ನಾವಿದ್ದೀವಿ ಅನ್ನೋವಂಥ ಮಟ್ಟಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳೋದು ತಮ್ಮ ಮೂಲಕ, ನಮ್ಮ ಶಿವಮೊಗ್ಗದ SP ಮೇಲೆ ನನಗೆ ನಂಬಿಕೆ ಇದೆ. ಇದನ್ನು ನಿಲ್ಲಿಸಬೇಕು. ಕಳೆದ 15 ದಿನದ ಕೆಳಗಡೆನೂ ಕೂಡ ಒಂದು ತಂಡ ಯಾರು ಇದನ್ನು ರಕ್ಷಣೆ ಮಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋವಂಥದ್ದನ್ನು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಹೇಳಿದ್ದೀವಿ, ಹೀಗೆ ಯಾರು ಗೋರಕ್ಷಣೆ ಮಾಡೋ ಅಂಥವ್ರ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡ್ತಾ ಇರೋವಂಥದ್ದು ಕಣ್ಣಾರೆ ನೋಡಿರೋವಂಥದ್ದು ನಾವು ಹೇಳ್ತಾ ಇದ್ವಿ. ದಯಮಾಡಿ ನಮಗೆ ಸಿಕ್ಕಂಥ ಮಾಹಿತಿಗಳು ಮತ್ತು ಭಾಳ ವಿಶೇಷವಾಗಿ ಇವತ್ತು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ನಾವೆಲ್ಲರೂ ನಂಬಿದ್ದೀವಿ. ಎಲ್ಲ ಪಂಚಾಯಿತಿಗಳಲ್ಲೂ ಒಂದೊಂದು CCTVನ ಹಾಕಬೇಕು ಅನ್ನೋವಂಥದ್ದು ಸರ್ಕಾರದಲ್ಲಿ ಇದೆ. ಆದರೂ ಕೂಡ ಬಟ್ಟೆ ಮಲ್ಲಪ್ಪದಲ್ಲಿ ಬರೋವಂಥ 2 ಸರ್ಕಲ್, ಎರಡೂ ಸರ್ಕಲಲ್ಲೂ ಕೂಡ CCTV ಇಲ್ಲ. ಹರಿದ್ರಾವತಿ ಮತ್ತು ಹರತಾಳು ಎರಡೂ ಕಡೆನೂ CCTVಗಳು ಇಲ್ಲ. ಅಲ್ಲಿ ಆ CCTV ಮುಖಾಂತರ ನೀವೇನಾದರೂ ಕಾರ್ಯಾಚರಣೆ ಮಾಡಿದ್ರೆ, ಯಾರದು ಪಿಕಪ್ ವ್ಯಾನ್ ಏನಿದೆ ಅದನ್ನು ಕ್ಲಿಯರಾಗಿ ವಿಡಿಯೋನೂ ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರು ಅದ್ರ ಹಿಂದೆನೇ ಬಂದು ಮಾಡ್ಕೊಂಡಿದ್ದಾರೆ. ಮತ್ತು ಅಂಥ ಮಧ್ಯರಾತ್ರಿಯಲ್ಲಿ ಅವರು ಫೋನ್ ಮಾಡಿ ಮುಂದಿನ ಊರಿಗೆ ಹೇಳಿ ಆ ಸಾಲೂರಲ್ಲಿ ಇವರಿಗೆ ವಾಪಸ್ ಅಟ್ಯಾಕ್ ಮಾಡ್ತಾರೆ. ಅದು ಯಾವ್ದ್ರಿಂದ? ಮಚ್ಚಿಂದ, ದೊಣ್ಣೆಯಿಂದ ಅದನ್ನು ಅಟ್ಯಾಕ್ ಮಾಡ್ತಾರೆ. ಕಾರಿದೆ ಮಹಜರ್ ಮಾಡಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮಾತ್ರ ಬಿಡಬಾರ್ದು. ನಾವು ಬಿಡಲ್ಲ. ನಾಳೆ ನಡೆಯುವಂಥ ಅಧಿವೇಶನದಲ್ಲೂ ಕೂಡ ಇದನ್ನು ನಾವು ಖಂಡಿತವಾಗ್ಲೂ ಇದನ್ನು ಎತ್ತುತ್ತೀವಿ. ಯಾರು ಗೋರಕ್ಷಣೆ ಮಾಡೋವಂಥವ್ರಿಗೆ ರಕ್ಷಣೆಗೆ ನಮ್ಮ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಬರಬೇಕು. ಯಾರಿದ್ರ ತಪ್ಪಿತಸ್ಥರಿದ್ದಾರೋ ಇದು ಅವರಿಗೆ ತಕ್ಕವಾದಂಥ ಶಿಕ್ಷೆಯನ್ನು ಆಗಬೇಕು ಅಂತ ತಮ್ಮ ಮೂಲಕ ಹೇಳಲಿಕ್ಕೆ. ಒಂದು ಕಾಲಿಗೆ ಹೊಡೆದಿದ್ದಾರೆ, ಬೆನ್ನಿಗೆ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ. ಕಾರ್ ಪೂರ್ತಿ ಹಾನಿಯಾಗಿದೆ. ಕಾರಿಗೆ ಹೆಂಗೆ ಅಂದರೆ ಎಲ್ಲ ಗ್ಲಾಸು ಹೊಡೆದಿದ್ದಾರೆ. ಅಂದರೆ ಹೊಡೆದಿರೋವಂಥದ್ದನ್ನು ಕ್ಲೀನಾಗಿ ಕಾಣುತ್ತೆ. ಮಚ್ಚಲ್ಲಿ ಹೊಡೆದಿರೋದು ಮಾರ್ಕ್ಗಳಿದ್ದಾವೆ, ಗ್ಲಾಸ್ಗಳಿಲ್ಲ. ಕಾರೂ ಪೂರ್ತಿ ಹಾನಿಯಾಗಿದೆ. ಅವ್ರಿಗೆ ಅವನಿಗೆ ಪೊಲೀಸು ತಕ್ಷಣ ಇಲ್ಲಿ ಹೇಳಿ ಮತ್ತೆ ಅವರು ಪೊಲೀಸರು ಬರೋ ಅಷ್ಟೊತ್ತು ಒಂದು ಸ್ವಲ್ಪ ಲೇಟ್ ಆಗಿದ್ದರೂ ಕೂಡ ಜೀವ ತೆಗೆದುಬಿಟ್ಟಿರೋರು. ಅದರೊಳಗಡೆ ಒಬ್ಬ ಸಿಕ್ಕಾಕೊಂಡಿದ್ದಾನೆ, ಇನ್ನಿಬ್ರು ಓಡೋಗಿದ್ದಾರೆ. ಯಾರು ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಹಲ್ಲೆ ನಡೆಯುತ್ತೆ. ಶಿಕಾರಿಪುರ ಶಿರಾಳಕೊಪ್ಪ ಇದೆ ಮೊದಲನೇದಲ್ಲ. ವರ್ಷದ ಹಿಂದೆ ಗೋಮಾಂಸ ಸಾಗಾಟ ಆಗಿತ್ತು, ಅಟ್ಯಾಕ್ ಆಗಿತ್ತು, ಏನಾಗಿದೆ ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂದಾಗ ಒಂದು ಪರ್ಟಿಕ್ಯುಲರ್ ಗ್ಯಾಂಗ್, ಈ ಯುವಕರ ತಂಡ ಈ ರೀತಿಯಾದಂಥ ಗೋ ಮಾಂಸವನ್ನು ಮಾರಿದ್ರೆ ಅತಿ ಹೆಚ್ಚು ಬೆಲೆಗೆ ಹೋಗುತ್ತೆ ಅನ್ನೋಂಥ ಕಾರಣಕ್ಕೆ ಇದೆಲ್ಲ ದಂಧೆಗಳು ನಡೀತಾ ಇದೆ. ಮತ್ತು ಇದು ಶಿಕಾರಿಪುರ ಶಿರಾಳಕೊಪ್ಪದಲ್ಲಿ ಅವರಿಗೆ ರಕ್ಷಣೆ ಮಾಡೋವಂಥ ಒಂದು ತಂಡ ಇದೆ. ಅವ್ರು ಎಲ್ಲಿಂದ ಹೋಗ್ತಾರೆ ಅಂದರೆ ಸೀದಾ ಆ ಭಾಗಕ್ಕೆ ಹೋಗೋದು. ಹಿಂಗೆ ಹಿಂದೆ ಬಂದರೆ ಎಲ್ಲೋಗಿ ರಕ್ಷಣೆ ಸಿಗುತ್ತೆ ಅಂದರೆ ಅದೇ ಶಿರಾಳಕೊಪ್ಪ ಆ ಭಾಗಕ್ಕೆ ಹೋಗಿ, ಆ ಸಾಲೂರು ಭಾಗಕ್ಕೆ ಹೋದರೆ ಅವ್ರದ್ದು ದೊಡ್ಡ ಗ್ಯಾಂಗ್ ಇಡೀ ರಾತ್ರಿ ಕೆಲಸ ಮಾಡುತ್ತೆ. ಆ ರಾತ್ರಿ ಕೆಲಸ ಮಾಡೋವಂಥವ್ರಿಗೆ ಇಂಥವ್ರು ಹೋದಾಗ ರಕ್ಷಣೆ ಕೊಡುವಂಥ ತಂಡ ಇದೆ. ಹಾಗಾಗಿ ನಾನು ನಮ್ಮ ವರಿಷ್ಠಾಧಿಕಾರಿಗಳು, ಪೊಲೀಸ್ ಈಗ ಇನ್ನು ದೂರು ದಾಖಲೆ ಆಗಬೇಕೀಗ. ನಾವು ಶಿಕಾರಿಪುರದಿಂದ ಅವರಿಗೆ ಒಂದು ಸ್ವಲ್ಪ ಹೈಯರ್ ಇರಬೇಕು ಅಂತ ಅಲ್ಲಿಂದ ರೆಫರ್ ಆಗಿದೆ. ಈಗಾಗಲೇ ಕರ್ಕೊಂಬಂದಿದೆ ಪೇಷಂಟು. ಅವರಿಗೆ ಪೂರ್ತಿ ಒಂದ್ಸಲ CT ಸ್ಕ್ಯಾನು ಇದು ಬೆಳಿಗ್ಗೆ ನಮ್ಮ ರಾಜ್ಯಾಧ್ಯಕ್ಷನೂ ಕೂಡ BY ವಿಜೇಂದ್ರನು ಕೂಡ ಅಲ್ಲಿ ಶಿಕಾರಿಪುರದಲ್ಲಿ ಅವರನ್ನು ಭೇಟಿ ಮಾಡಿ SP ಅವರಿಗೂ ಮಾತಾಡಿದ್ದಾರೆ. ನಾವು ಬರೋವಂಥ ದಿನಗಳಲ್ಲಿ ಅವರಿಗೆ ಸರಿಯಾದಂಥ ಸೂಕ್ತ ಚಿಕಿತ್ಸೆ ನೀಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಹಿಡಿಯುವಂಥದ್ದನ್ನು